ಸೋರೆಕಾಯಿ ಬೋಳು ಬೆಂದಿ ಅಂತ ಹೇಳ್ತೇವೆ ನಾವು. ಸೋರೆಕಾಯಿ ಬೋಳು ಬೆಂದಿ ನೋಡಿ. ನಾನೀಗ ಇದಕ್ಕೆ ಹುಳಿ ಹಾಕಿಲ್ಲ, ಅಂಬಡೆಕಾಯಿ ಹಾಕಿದೆ. ಅಂಬಡೆಕಾಯಿ ಕಸಿ ಅಂಬಡೆ ನಮ್ಮದು, ಅದು ಹಾಕಿದ್ದೇನೆ. ಭಾಳ ರುಚಿಯಾಗುತ್ತೆ ಅದು. ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಮುಗೀತು. ಸ್ವಲ್ಪ ಕರಿಬೇವು ಹಾಕ್ತೇನೆ ನೋಡಿ. ಇದು ನೋಡಿ ಸೋರೆಕಾಯಿ. ಇದು ನಮ್ಮ ಇದರಲ್ಲಿ ಬಳ್ಳಿಯಲ್ಲಿಯೇ ಆದ ಸೋರೆಕಾಯಿ. ನಾನೇ ಸ್ವತಃ ನನ್ನ ಕೈಯಾರೆ ನಟ್ಟು ಬೀಜ ಬಿತ್ತಿ ಬೀಜ ಮಾಡೋಕ್ಕೆ ಬಂದದ್ದು ಅದ ಸೋರೆಕಾಯಿ. ಬಹಳ ಖುಷಿಯಾಗುತ್ತೆ. ಇದು ಅಂಬಟೆಕಾಯಿ, ಕಸಿ ಅಂಬಟೆ. ಇದು ಕೂಡ ನಮ್ಮ ಮನೆಯಲ್ಲಿ ಆಗುತ್ತೆ. ಇದನ್ನು ನಾನು ಇವತ್ತು ಬೆಳಿಗ್ಗೆಯೇ ನಮಗೆ ಗಂಜಿ ಊಟ. ಗಂಜಿಗೆ ಇದು ಕಾಯಿ ತುರಿಯನ್ನು ಹಾಕಲಿಕ್ಕಿಲ್ಲ, ಬೋಳು ಸಾರು ಮಾಡ್ತೇನೆ ನಾನು. ಇದು ಹಾಕಿ ಒಳ್ಳೆಯದಾಗ್ತದೆ ಅದು. ಆಗುತ್ತಾ ಬಂತು. ನೋಡಿ, ಇದು ಇಡಿಕಾಯಿ ಅಂತ ಹೇಳ್ತೇವೆ ನಾವು. ಮಾವಿನಕಾಯಿಯನ್ನು ಇಡೀ ಉಪ್ಪಿನಕಾಯಿ ಹಾಕೋದು ನೋಡಿ. ಅದನ್ನು ಇಲ್ಲಿ ತೊಟ್ಟು ಮಾತ್ರ ತೆಗೆಯೋದು, ತೊಟ್ಟಿನ ಭಾಗ ಮಾತ್ರ ತೆಗೆಯೋದು ನೋಡಿ. ಮತ್ತು ಹಾಗೆ ಉಪ್ಪಿನಲ್ಲಿ ಬೇಯಿಸಿ, ಉಪ್ಪು ನೀರಿನಲ್ಲಿ ಬೇಯಿಸಿ ಹಾಗೆ ಊಟ ಮಾಡೋದು ನೋಡಿ. ಉಪ್ಪಿನಕಾಯಿ ಬೇಡ ನನಗೆ, ಎರಡೆರಡೆ ಹಾಕಿ. ಇನ್ನೊಂದು ಕಲಿಬೇಕು ಸೋರೆಕಾಯಿ. ಅರ್ಧ ಹಾಕಿದ್ದೇನೆ, ಅರ್ಧ ನಾಳೆ. ಬೆಳಿಗ್ಗೆ ಗಂಜಿ ಇಟ್ಟು ಅದನ್ನು ಈ ಪಾತ್ರದಲ್ಲಿ ಹಾಕಿ ಸೋಸಿದ್ದೇನೆ ನೋಡಿ. ಅನ್ನ ಗಂಜಿ ಊಟ ರೆಡಿ. ಗಂಜಿ ಎಲ್ಲ ನಾನು ಸೋಸಿದ್ದೇನೆ. ಅದು ನೋಡಿ, ಸೋರೆಕಾಯಿ ಬೋಳು, ಮೊಸರು, ಮಿಡಿ, ಉಪ್ಪಿನಕಾಯಿ, ತುಪ್ಪ. ಬನ್ನಿ ಊಟ ಮಾಡುವ.